ಬ್ಯಾಡರಹಳ್ಳಿ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡ್ತಾರೆ. ಜೆ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಸೋನು ಶ್ರೀನಿವಾಸ್ ಗೌಡ ಅವರನ್ನ ಅರೆಸ್ಟ್ ಕೂಡ ಮಾಡ್ತಾರೆ. ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ. ಅದಾದ್ಮೇಲೆ ಪೊಲೀಸ್ ಕಸ್ಟಡಿ ಕೊಡ್ತಾರೆ. ಇವತ್ತು ಪೊಲೀಸ್ ಕಸ್ಟಡಿ ಮುಗಿತಾ ಬರುತ್ತೆ. ಹಾಗಾಗಿ ಮತ್ತೆ ಹಲವಾರು ಬೆಳವಣಿಗೆಗಳು. ಈ ಹಂತದಲ್ಲಿ ಆ ಮಗುವಿನ ಪೋಷಕರು ನಿಜವಾಗ್ಲೂ ದತ್ತು ಅಂತ ಹೇಳಿ ಕೊಟ್ರ, ಅವ್ರು ಬಂದು ಸುಮ್ಮನೆ ಕರ್ಕೊಂಡು ಹೋದ್ರ, ಇವ್ರಿಗೂ ಅವ್ರಿಗೂ ಹೇಗೆ ಲಿಂಕು, ಏನಾಯ್ತು ಬೆಳವಣಿಗೆ, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ನಿಜ ನಡೆದಿರೋದಾದ್ರೂ ಏನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ. ನಿಜವಾಗ್ಲೂ ಹಾಗಾದ್ರೆ ಆ ನಟಿ ಬಿಗ್ ಬಾಸ್ ಖ್ಯಾತಿಯ ಸೋನು ಶ್ರೀನಿವಾಸ್ ಗೌಡ ದತ್ತು ಅನ್ನೋ ಹೆಸರಿನಲ್ಲಿ ಧೋಖಾ ಮಾಡಿದ್ರೆ ಈ ಪೇರೆಂಟ್ಸ್ಗಳಿಗೆ, ಇದೆಲ್ಲವೂ ಕೂಡ ಕ್ವಶನ್ ಆಗೇ ಕಾಡ್ತಾ ಇದೆ. ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂದರೆ ಇವತ್ತಿನ ಈ ಶೋ ನಾನು ಶುರು ಮಾಡ್ತಾ ಇದ್ದೀನಿ. ಈ ಹೊತ್ತಿನ ವಿಸ್ತಾರ ನ್ಯೂಸ್ನ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಪೆಷಲ್ ಸೋನು ದತ್ತು ಧೋಖಾ. ನೋ ಡೌಟ್ ಇದು ಕರ್ನಾಟಕದ ಈ ಕ್ಷಣದ ಅತಿ ದೊಡ್ಡ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ. ಮೊದಲ ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀನಿ. ಬೇರೆಲ್ಲೂ ಸಿಗಲ್ಲ, ಬೇರೆ ಎಲ್ಲೂ ಯಾರ ಹತ್ರನೂ ಇಲ್ಲದೆ ಇರುವಂತಹ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೋನು ಶ್ರೀನಿವಾಸ್ ಗೌಡ ಬಂಧನ ಪ್ರಕರಣದ ಮೆಗಾ ಫಾಲೋ ಅಪ್ ಇದು. ಬ್ರೇಕಿಂಗ್ ನ್ಯೂಸ್. ಸೋನು ಶ್ರೀನಿವಾಸ್ ಗೌಡ ಅವರ ಬಂಧನದ ಬಗ್ಗೆ ಬಾಲಕಿಯ ಪೋಷಕರ ಸ್ಟೇಟ್ಮೆಂಟ್ ಬಹಳ ಇಂಪಾರ್ಟೆಂಟ್. ಈಗ ನಿಜವಾಗಲೂ ನಡೆದದ್ದೇನು, ಬಾಲಕಿಯ ದತ್ತು ಪಡೆಯುವ ವಿಚಾರದಲ್ಲಿ ಎಕ್ಸಾಕ್ಟ್ಲಿ ಏನಾಯ್ತು? ಏನಾದ್ರೂ ಹಣದ ಆಸೆ ತೋರಿಸಿದ್ರ? ಹಾಗಾಗಿ ಮಗುವನ್ನು ಇವ್ರು ಕಳಿಸ್ಕೊಟ್ರ? ಆಕೆ ಕರ್ಕೊಂಡು ಹೋದ್ರ? ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರೇನಾದ್ರೂ ಹೇಳಿಕೆ ಕೊಟ್ರ, ಭರವಸೆ ಕೊಟ್ಟಿದ್ರ ಇವ್ರಿಗೆ? ವಿಸ್ತಾರ ನ್ಯೂಸ್ ಸ್ಟುಡಿಯೋದಲ್ಲಿ ಆ ಪುಟಾಣಿ ಬಾಲಕಿಯ ಪೋಷಕರು ಲೈವ್ ಅಂಡ್ ಎಕ್ಸ್ಕ್ಲೂಸಿವ್ ಕೆಲವೇ ಕ್ಷಣದಲ್ಲಿ ಆನ್ ವಿಸ್ತಾರ ನ್ಯೂಸ್ ನಾವು ಶುರು ಮಾಡ್ತಾ ಇದ್ವಿ. ಸೋನು ಶ್ರೀನಿವಾಸ್ ಗೌಡ ಸಾಮಾಜಿಕ ಜಾಲತಾಣದಲ್ಲಿ ಹೆಸರು ಮಾಡಿದವರು, ಮಿಲಿಯನ್ಸ್ ಗಟ್ಟಲೆ ವ್ಯೂವರ್ಸ್ ಅನ್ನು ಪಡೆದವರು. ಅದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಥವಾ ಈ ಹಿಂದೆ ಇದ್ದಂತಹ ರೀಲ್ಸ್, ಟಿಕ್ಟಾಕ್, ಯೂಟ್ಯೂಬ್ ಎಲ್ಲ ಕಡೆ ಕೂಡ ಆಕೆಯ ಪ್ರತಿಯೊಂದು ವಿಡಿಯೋಗಳು ಕೂಡ ವೈರಲ್ ಆಗುತ್ತೆ. ಈ ವೈರಲ್ ಆಗೋ ಸಂದರ್ಭದಲ್ಲಿ ಆಕೆಯ ಜೊತೆ ಒಂದು ಮಗು ಕಾಣಿಸ್ಕೊಳ್ಳುತ್ತೆ. ದತ್ತುವನ್ನ ಪಡೆದಿದ್ದೀನಿ ಅನ್ನೋ ಮೆನ್ಷನ್ ಅನ್ನ ಮಾಡ್ತಾರೆ ಸೋನು ಶ್ರೀನಿವಾಸ್ ಗೌಡ ಅವರು. ಆದ್ರೆ ನಿಜವಾಗ್ಲೂ ದತ್ತು ಪಡೆದಿದ್ದೇ ಆದ್ರೆ ಅದು ಕಾನೂನಾತ್ಮಕವಾಗಿ ಒಂದಷ್ಟು ಪ್ರಕ್ರಿಯೆಗಳು ಮುಗಿಬೇಕು. ಇಲ್ಲದೆ ಆದ್ರೆ ಕಾನೂನು ಬಾಹಿರ ಆಗೋಗುತ್ತೆ. ಹಾಗಾಗಿನೇ ಮಹಿಳಾ ರಕ್ಷಣಾ ವೇದಿಕೆ ಇನ್ನಿತರರು ಕಂಪ್ಲೇಂಟ್ ಹಾಕಿದ್ರು. ತದನಂತರ ಎನ್ಕ್ವೈರಿ ಮಾಡಿದಾಗ ಅವರು ಕಾನೂನಾತ್ಮಕವಾಗಿ ಯಾವುದೇ ಪ್ರಕ್ರಿಯೆ ಮೂಲಕ ಮಗುವನ್ನ ಪಡ್ಕೊಂಡಿಲ್ಲ ಅನ್ನೋ ವಿಚಾರ ಗೊತ್ತಾಗುತ್ತೆ. ತದನಂತರ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ, ಪೊಲೀಸ್ ಕಸ್ಟಡಿ ಕೊಡ್ತಾರೆ. ಜೊತೆಗೆ ಪಡೆದಿದ್ದರೂ ಸಾರ್ವಜನಿಕವಾಗಿ ಆ ಮಗುವಿನ ಬಗ್ಗೆ ಮಾಹಿತಿಯನ್ನ ಕೊಡೋ ಹಾಗಿಲ್ಲ, ಅಥವಾ ಯಾವುದೋ ಮಗುವನ್ನ ಈ ತರ ಪ್ರಚಾರಕ್ಕೆ ಬಳಸ್ಕೊಳ್ಳೋ ಹಾಗಿಲ್ಲ. ಹೀಗಾಗಿ ಹಲವಾರು ವಿಚಾರಗಳನ್ನ ತೆಗಿತಾರೆ. ಫೈನಲಿ ಸೋನು ಶ್ರೀನಿವಾಸ್ ಗೌಡ ನಾನೇನು ತಪ್ಪು ಮಾಡಿಲ್ಲ ಅಂತ ಅವ್ರ ಸ್ಟ್ಯಾಂಡಲ್ಲಿ ಅವ್ರು ಹೇಳ್ತಾರೆ. ಅಫ್ಕೋರ್ಸ್ ಅವ್ರ ಸ್ಟ್ಯಾಂಡು ತಪ್ಪೇನಿಲ್ಲ, ಅವ್ರು ಹೇಳ್ಬೋದು, ಅದಕ್ಕೂ ಅವಕಾಶ ಇದೆ. ಆದರೆ ನಮ್ಮ ಕನ್ಸರ್ನ್ ಇಷ್ಟೇ, ನಡೆದದ್ದೇನು ಅಂತ ನಿಮ್ಮ ಮುಂದೆ ಇಟ್ರೆ ಯಾರು ಸರಿ ಯಾರು ತಪ್ಪು ಅಂತ ಜಗತ್ತಿಗೆ ಗೊತ್ತಾಗುತ್ತೆ. ಸಾಮಾಜಿಕ ಜಾಲತಾಣದಲ್ಲಿ ಕಳೆದ 2 ದಿನಗಳಿಂದ ಇದು ಸರಿ ಇದು ತಪ್ಪು, ಕೆಲವರು ಗುಡ್ ಕಮೆಂಟ್, ಕೆಲವರು ಬ್ಯಾಡ್ ಕಮೆಂಟ್, ಪೋಷಕರ ಬಗ್ಗೆ ಒಂದಷ್ಟು ಜನ, ಸೋನು ಶ್ರೀನಿವಾಸ್ ಗೌಡ ಅವರ ಬಗ್ಗೆ ಒಂದಷ್ಟು ಜನ, ಪರ ವಿರೋಧಗಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಆದ್ರೆ ಎಕ್ಸಾಕ್ಟ್ ಆಗಿ ಮಾಹಿತಿ ಏನು, ನಡೆದಿದ್ದೇನು, ಇದನ್ನ ಹೇಳೋಕ್ ಸಾಧ್ಯ ಇರೋದು ಆ ಪೋಷಕರಿಗೆ ಮಾತ್ರ. ನೋ ಡೌಟ್, ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ರಾಯಚೂರಿನ ಅದೊಂದು ಕುಗ್ರಾಮ, ಆ ಗ್ರಾಮದಲ್ಲಿರುವಂತಹ ಆ ಪೋಷಕರು ಫಸ್ಟ್ ಟೈಮ್ ಆನ್ ಟೆಲಿವಿಷನ್ ನಿಮ್ಮ ವಿಸ್ತಾರ ನ್ಯೂಸ್ ಸ್ಕ್ರೀನ್ ನಲ್ಲಿ ಕೆಲವೇ ಸೆಕೆಂಡುಗಳಲ್ಲಿ ನಾವು ನಿಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದೀವಿ. ಅವರು ಅದ್ರ ಬಗ್ಗೆ ಮಾತಾಡ್ತಾರೆ. ನಡೆದಿದ್ದೇನು ಅಂತ ರಾಜ್ಯದ 6 ಕೋಟಿ ಕನ್ನಡಿಗರ ಮುಂದೆ, 6 ಕೋಟಿ ಕರ್ನಾಟಕದಲ್ಲಿ ವಾಸ ಇರೋರ ಮುಂದೆ ನಿಜವನ್ನ ಏನಾಯ್ತು ಅಂತ ನಮ್ಮ ಮುಂದೆ ಹೇಳೋರಿದ್ದಾರೆ. ನಿಮ್ಮ ಜೊತೆ ನಾನು ಕೂಡ ಭಾಗವಾಗಿ ಅದನ್ನ ಕೇಳಿಸ್ಕೊಳ್ಳೋಕೆ ರೆಡಿ ಆಗಿದ್ದೀನಿ. ಜಸ್ಟ್ ವೇಟ್ ಅಂಡ್ ವಾಚ್ ಆನ್ ವಿಸ್ತಾರ ನ್ಯೂಸ್. ಅತಿ ದೊಡ್ಡ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ, ಅದರ ಕಂಪ್ಲೀಟ್ ಚಿತ್ರಣ, ಯಾವುದನ್ನು ಕೂಡ ಮುಚ್ಚಿಡಲ್ಲ, ಮರೆಮಾಚಲ್ಲ. ನಡೆದಿರುವ ಪ್ರಕರಣವನ್ನ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಿಮ್ಮ ವಿಸ್ತಾರ ನ್ಯೂಸ್ ಈ ಕ್ಷಣ ಎಳೆಯಾಗಿ ನಿಮ್ಮ ಮುಂದೆ ತೆರೆದುಕೊಳ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ನಡೆದದ್ದೇನು, ಅವ್ರು ಈ ತರ ಅರೆಸ್ಟ್ ಆಗೋದಕ್ಕೆ ಅವರು ಮಾಡಿರೋ ದೊಡ್ಡ ತಪ್ಪು ಮಾಡಿದ್ದಾರೆ ಅನ್ನೋದಾದ್ರೆ ಹೇಗೆ? ಅವತ್ತು ಒಂದಷ್ಟು ದಿನಗಳ ಮುಂಚೆ
ಆ ಮಗು ಇವ್ರ ಹತ್ರ ಬರೋದಕ್ಕೆ ಏನ್ ಕಾರಣ ಆಯ್ತು? ಹಲವಾರು ಘಟನೆಗಳು ನಡೆದು ಹೋಗಿದೆ, ಒಂದಷ್ಟು ದಿನಗಳಿಂದ, ಒಂದಷ್ಟು ತಿಂಗಳುಗಳಿಂದ. ಆ ಸ್ಟೋರಿ ಏನಾಯ್ತು ಅಂತ ಹೇಳೋಕ್ ಸಾಧ್ಯ ಆ ಮಗುವಿನ ಪೋಷಕರಿಗೆ ಮಾತ್ರ, ಇನ್ಯಾರಿಗೂ ಸಾಧ್ಯ ಇಲ್ಲ, ಬಿಕಾಸ್ ಅವರೇ ವಿಟ್ನೆಸ್. ಹಾಗಾದ್ರೆ ನಡೆದದ್ದೇನು? ಆಮಿಷವನ್ನ ತೋರಿಸಿದ್ರಂತೆ ಅನ್ನೋ ಆರೋಪ ಕೇಳಿ ಬರ್ತಾ ಇತ್ತು. ನಿಜವಾಗ್ಲೂ ಆಮಿಷ ತೋರಿಸಿದ್ರ? ಆಮಿಷಕ್ಕೆ ಈ ಪೋಷಕರ ಬಲಿಯಾದ್ರ? ಇದನ್ನ ಅವರೇ ಮಾತಾಡ್ತಾರೆ. ವಿ ಡೋಂಟ್ ನೋ, ನಮಗದ್ರ ಬಗ್ಗೆ ಗೊತ್ತಿಲ್ಲ. ಅದನ್ನ ರಾಜ್ಯದ ಜನತೆಗೆ ತಿಳಿಸುವ ಈ ಪ್ರಯತ್ನ ಆನ್ ವಿಸ್ತಾರ ನ್ಯೂಸ್ ಕೆಲವೇ ಕ್ಷಣಗಳಲ್ಲಿ, ಕಮಿಂಗ್ ಸೂನ್, ಒಂದು ಅತಿ ದೊಡ್ಡ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಾವು ನಿಮ್ಮ ಮುಂದೆ ಇಡೋದಕ್ಕೆ ಸಜ್ಜಾಗ್ತಾ ಇದ್ದೀವಿ. ಅತಿ ದೊಡ್ಡ ಮೆಗಾ ಎಕ್ಸ್ಕ್ಲೂಸಿವ್, ಬೇರೆಲ್ಲೂ ಸಿಗಲ್ಲ, ಬೇರೆ ಯಾರಿಗೂ ಸಿಗೋಕ್ ಸಾಧ್ಯನೂ ಇಲ್ಲ. ಫಸ್ಟ್ ಟೈಮ್ ಆನ್ ಟೆಲಿವಿಷನ್. ನಿಖರ ಮತ್ತು ಜನಪರತೆಯ ಸುದ್ದಿಗೆ ನಾವೇ ನಂಬರ್ 1. ಸೂಪರ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ನ ನಿಮ್ಮ ಮುಂದೆ ಇಡೋದಕ್ಕೆ ಸಜ್ಜಾಗ್ತಾ ಇದ್ದೀವಿ. ಸ್ಟುಡಿಯೋದಲ್ಲಿ ಅವರೆಲ್ಲರೂ ಕೂಡ ಕೂತ್ಕೋತಾ ಇದ್ದಾರೆ. ಎಲ್ಲರ ಜೊತೆ ಮಾತಾಡಿಸ್ತೀನಿ. ನಾನಷ್ಟೇ ಅಲ್ಲ, ನಾಡಿನ ಜನತೆ ಮನಸ್ಸು ಮಾಡಿದ್ರೆ ಅಫ್ಕೋರ್ಸ್ ನಿಮಗೂ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನಡೆದದ್ದೇನು ಅಂತ ಗೊತ್ತಾಗ್ಬೇಕಲ್ಲ, ನಿಜ ಏನು ಅಂತ ಗೊತ್ತಾಗ್ಬೇಕಲ್ಲ. ಯಾರಿಗೂ ಅಮಾಯಕರಿಗೆ ತೊಂದರೆ ಆಗಬಾರ್ದು, ಯಾರಿಗೂ ಅಮಾಯಕರನ್ನ ಇನ್ಯಾರೋ ಅಂಡಿಯೋ ಅಡ್ವಾಂಟೇಜ್ ಮಾಡ್ಕೋಬಾರ್ದು. ಸತ್ಯ ಹೊರಗೆ ಬರಬೇಕು, ನಿಜವಾಗಲೂ ನ್ಯಾಯ ಇದ್ರೆ ಅವ್ರಿಗೆ ಸಿಗಬೇಕು. ಫಸ್ಟ್ ಟೈಮ್ ಆನ್ ಟಿವಿ ನಿಮ್ಮ ವಿಸ್ತಾರ ನ್ಯೂಸ್ ನಲ್ಲಿ ನಟಿ ಬಿಗ್ ಬಾಸ್ ಖ್ಯಾತಿಯ ಸೋನು ಶ್ರೀನಿವಾಸ್ ಗೌಡ ಅವರು ಒಂದು ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಆರೋಪ ನಿಜ ಸುಳ್ಳು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ನಿಜ ನಡೆದಿದ್ದಾದ್ರೂ ಏನು, ಸುಳ್ಳು ಯಾರು ಹೇಳ್ತಿದ್ದಾರೆ? ಯಾರಾದ್ರೂ ಸುಳ್ಳನ್ನ ನಿಜವನ್ನ ತಿರುಚುವ ಪ್ರಯತ್ನವನ್ನ ಮಾಡ್ತಿದ್ದಾರ? ಬೇರೆ ಯಾರಾದ್ರೂ ಇಂಟರ್ವ್ಯೂನ್ ಆಗ್ತಿದ್ದಾರ? ಅದ್ರ ಬಗ್ಗೆ ಕಂಪ್ಲೀಟ್ ಚಿತ್ರಣವನ್ನ ನಿಮ್ಮ ವಿಸ್ತಾರ ನ್ಯೂಸ್ ನಲ್ಲಿ ನಾವು ಕೊಡೋಕೆ ಸಜ್ಜಾಗ್ತಾ ಇದ್ದೇವೆ. ಆ ತಾಯಿ, ಆ ತಂದೆ, ಅವರ ಹಿನ್ನೆಲೆ, ಪೋಷಕರು ಅವರೇ ಮಗುವನ್ನ ಕಳಿಸ್ಕೊಟ್ಬಿಟ್ರ? ಯಾವ್ದಾದ್ರು ಆಮಿಷ ಇತ್ತ? ಅವ್ರಿಗೆ ಒಡ್ಡಿದ್ರ? ಇಲ್ಲ ಬೇರೇನೋ ನಡೀತಾ? ಹೆಂಚೆಂಚು ಮಾಹಿತಿ ನಿಮ್ಮ ವಿಸ್ತಾರ ನ್ಯೂಸ್ ನಲ್ಲಿ. ಅವರೊಟ್ಟಿಗೆ ಈ ಪ್ರಕರಣಕ್ಕೆ ಸಾಕ್ಷೀಭೂತರಾಗಿರುವಂತಹ ಅವರ ಕುಟುಂಬಕ್ಕೆ ಸಂಬಂಧಿಗಳು ಕೂಡ ನಿಮ್ಮ ವಿಸ್ತಾರ ನ್ಯೂಸ್ಗೆ ಬಂದಿದ್ದಾರೆ. ಅವರು ಕೂಡ ಲೈವ್ ಅಲ್ಲಿ ಕೆಲವೇ ಕ್ಷಣದಲ್ಲಿ ಜಾಯಿನ್ ಆಗ್ತಾರೆ. ಎಲ್ಲರೂ ಕೂಡ ಸ್ಟುಡಿಯೋದಲ್ಲಿ ಕೂತ್ಕೋತಾ ಇದ್ದಾರೆ. ಇಟ್ಸ್ ಆಲ್ ಸೆಟ್ ಟು ಗೋ. ತಯಾರಿ ನಡೀತಾ ಇದೆ. ಡೋಂಟ್ ಗೋ ಎನಿವೇರ್. ಇವತ್ತು ಭಾನುವಾರ. ಸಿಟ್ ಬ್ಯಾಕ್ ಅಂಡ್ ರಿಲ್ಯಾಕ್ಸ್. ಮನೇಲಿ ಆರಾಮವಾಗಿ ತಿಂಡಿ ತಿನ್ನೋಕೆ ಶುರು ಮಾಡಿರ್ತೀರಾ, ಕಾಫಿ ಕುಡಿತಿರ್ತೀರಾ, ವಿಸ್ತಾರ ನ್ಯೂಸ್ ಟ್ಯೂನ್ ಮಾಡಿ ಆರಾಮಾಗಿ ಕೂತ್ಕೊಳ್ಳಿ. ಏನ್ ನಡೀತು, ಏನಾಯ್ತು, ನಡೆದದ್ದೇನು, ಕಂಪ್ಲೀಟ್ ಮಾಹಿತಿ ಅವ್ರನ್ನೇ ಮಾತಾಡಿಸ್ತೀನಿ. ಅದಕ್ಕೆ ಮುಂಚೆ ನಾನು ಅವ್ರ ಜೊತೆ ಮಾತಾಡಿಲ್ಲ, ನಾನು ಅವ್ರನ್ನ ಯಾರನ್ನೂ ನೋಡೂ ಇಲ್ಲ. ಸ್ಟುಡಿಯೋಗೆ ನನ್ನ ಸಹೋದ್ಯೋಗಿಗಳು ತಂದು ಅವ್ರನ್ನ ಬರಮಾಡ್ಕೊಂಡು ಕೂರಿಸ್ತಾ ಇದ್ದಾರೆ. ನೇರವಾಗಿ ಅವ್ರ ಜೊತೆ ಮಾತಾಡ್ಬೇಕಷ್ಟೇ. ನಮ್ಮೆಲ್ಲರಿಗೂ ಹೊಸಬರು ಅವರು. ಅವ್ರು ಯಾವತ್ತೂ ಕೂಡ ತೆರೆ ಮೇಲೆ ಬಂದವರಲ್ಲ, ಟಿವಿಲಿ ಕಾಣಿಸ್ಕೊಂಡ್ರಲ್ಲ. ಅವ್ರ ಪಾಡ್ಗವ್ರು ಊರಲ್ಲಿದ್ರು, ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು ಕೂಲಿನಾಲಿ. ಯಾರಿಗೂ ಸಂಬಂಧವರೇ ಅಲ್ಲ ಅವರು. ಆದ್ರೆ ಈಗ ಇಡೀ ರಾಜ್ಯದ ಜನತೆ ಏನಾಯ್ತು ಅಂತ ತಿಳಿದುಕೊಳ್ಳುವ ಕಾತುರತೆಯಿಂದಿದ್ದಾರೆ. ಕರ್ನಾಟಕದ ಮಹಾಜನಗಳೇ, ವಿಸ್ತಾರ ನ್ಯೂಸ್ ನಲ್ಲಿ ಬಾಲಕಿಯರ ಪೋಷಕರು ಲೈವ್ ಆಗಿ ಏನ್ ಹೇಳಿಕೆ ಕೊಡ್ತಾರೆ, ಏನೇನ್ ನಡೀತಾ ಇದೆ, ಆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀರಿ. ನಿಮಗೀಗಾಗಲೇ ಒಂದು ಸೌಂಡ್ ಕೇಳಿಸ್ತಾ ಇರುತ್ತೆ. ಒಂದು ಮಗುವಿನ ಸಣ್ಣ ಮಾತುಗಾರಿಕೆಯೋ, ಖುಷಿಯೋ, ತೊದಲು ನುಡಿಯೋ ಕೇಳಿಸ್ತಾ ಇರುತ್ತೆ. ಹೌದು, ಅಫ್ಕೋರ್ಸ್ ಒಂದು ಮಗು ಸ್ಟುಡಿಯೋಲ್ಲ ಇದೆ, ಇಲ್ಲ ಅಂತಲ್ಲ. ಆ ಮಗುವನ್ನು ನಾವು ತೋರಿಸಲ್ಲ, ಆದ್ರೆ ಆ ದಂಪತಿಗಳ ಮಗು ಅದು. ಅಂದ್ರೆ ಅರ್ಥ, ಸ್ಟುಡಿಯೋದಲ್ಲಿ ಅವರೆಲ್ಲರೂ ಕೂಡ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಬಂದಿದ್ದಾರೆ. ನಿಜವಾಗ್ಲೂ ಸೋನು ಶ್ರೀನಿವಾಸ್ ಗೌಡ ಅವರು ದೋಖಾ ಮಾಡಿದ್ದಾರಾ ದತ್ತು ಅನ್ನೋ ಹೆಸರಿನಲ್ಲಿ ಅನ್ನೋದು ಈಗಿರುವಂತಹ ಪ್ರಶ್ನೆ ಉತ್ತರ ಎಳೆ ಎಳೆಯಾಗಿ ಸಿಗ್ತಾ ಹೋಗುತ್ತೆ. ಏನೇನ್ ಆಯ್ತು ಒಂದು ಫ್ಲಾಶ್ ಬ್ಯಾಕ್. ಇವಾಗ ಯಾರಾದರೂ ವಿಸ್ತಾರ ನ್ಯೂಸ್ ಅನ್ನ 2-3 ದಿನದಿಂದ ಫಾಲೋ ಮಾಡಿಲ್ಲ, ಯಾವ್ದು ಸುದ್ದಿ ಇದು ಅಂತ ನೀವ್ಯಾರು ನೋಡ್ಬೇಕು ಅಂದ್ರೆ ನಿಮ್ಮ ಗಮನಕ್ಕೆ ಕೊಡುವಂತ ಪ್ರಯತ್ನ ಮಾಡ್ತೀನಿ ನಾನು. ಲೆಟ್ಸ್ ಗೋ. ಹಾಗಾದ್ರೆ ಏನು, 1 by 1 ಪಾಯಿಂಟ್ ಟು ಪಾಯಿಂಟ್. 2023 ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಸೋನು ಶ್ರೀನಿವಾಸ್ ಗೌಡಗೆ ಬಾಲಕಿಯ ಪರಿಚಯ ಆಗುತ್ತೆ. ಇದು ಮೊದಲ ಸುದ್ದಿ ಟೈಮ್ ಲೈನ್ ಅಲ್ಲಿ. ಅಕ್ಟೋಬರ್ನಲ್ಲಿ ಸೋನು ಅಪಾರ್ಟ್ಮೆಂಟ್ ಹತ್ರ
ಬಾಲಕಿಯ ಕುಟುಂಬದವರು ವಾಸ ಇರ್ತಾರೆ. ಸೋನು ಅಪಾರ್ಟ್ಮೆಂಟ್ ಹತ್ರ ಬಾಲಕಿಯ ಕುಟುಂಬದವರು ವಾಸ ಇರ್ತಾರೆ. ಆ ಮಗುವಿಗೆ ಒಂದಷ್ಟು ಚಾಕ್ಲೇಟ್ ಗಿಕೆಟ್ ಕೊಡೋಣ, ಬಿಸ್ಕೆಟ್ಸ್ ಏನಾದ್ರು ಕೊಡೋಣ ಆ ಮಗುಗೆ, ಬಿಕಾಸ್ ಮಗು ಸ್ಟುಡಿಯೋಗೆ ಬಂದಿದೆ, ಪುಟಾಣಿ ಮಗು. ಅದು ಆ ಮಗು ಯಾರೀಗ ರಕ್ಷಣೆಯಲ್ಲಿದ್ದಾರೆ ಆ ಮಗುವಿನ ತಂಗಿ ಇಲ್ಲಿ ಬಂದಿರೋದು, ಪುಟಾಣಿ ಕೂಸೋದು. ಏನೇನಾಯ್ತು ಅಂತ ಹೇಳ್ತಾರೆ, ನಾಯಿಗೆ ಬಿಸ್ಕೆಟ್ ಹಾಕುವಾಗ ಸೋನು ಶ್ರೀನಿವಾಸ್ ಗೌಡ ಮತ್ತು ಬಾಲಕಿಯ ಭೇಟಿ ಆಗುತ್ತೆ. ಹಲೋ ಹಾಯ್ ಅಥವಾ ಬಿಸ್ಕೆಟ್ ಹಾಕ್ಬೇಕಾದ್ರೆ ಆ ಮಗು ಅಲ್ಲಿ ಬಂದಿರುತ್ತೆ, ಏನೋ ಮಾತಾಡ್ತಾರೆ. ನಂತರ ನಿತ್ಯ ಅಪಾರ್ಟ್ಮೆಂಟ್ಗೆ ಕರ್ಕೊಂಬಂದು ಸೋನ್ ಹಲೋ ಹಾಯ್ ಹೋಯ್ 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 ಓಕೆ, ಸ್ಟುಡಿಯೋಗೆ ಮಗು ಬಂದಿದೆ ಅಷ್ಟೇ, ಇನ್ನೇನು ಅಲ್ಲ, ನಾವು ಮುಚ್ಚುಮರೆ ಏನು ಮಾಡ್ತಿಲ್ಲ. ಮಗುವನ್ನು ಮಾತಾಡಿಸ್ತಾ ಇದ್ದೀವಿ, ಬಿಸ್ಕೆಟ್ ಎಲ್ಲ ಕೊಡೋಣ ಮಗುಗೆ, ಮಕ್ಕಳಿಗೆ ಯಾವಾಗಲೂ ಇಷ್ಟ ಅಲ್ವಾ. ಅಪಾರ್ಟ್ಮೆಂಟ್ಗೆ ಕರ್ಕೊಂಬಂದಿದ್ದಾರೆ ಸೋನು ಅವರು. ಅವ್ರ ಜೊತೆ ಪ್ರತಿನಿತ್ಯ ಒಂದು ಒಡನಾಟ ಬೆಳೀತು ಮಗು ಮತ್ತು ಸೋನು ಶ್ರೀನಿವಾಸ್ ಗೌಡ ಅವ್ರ ಜೊತೆ. ಅದಾದ್ಮೇಲೆ 6 ತಿಂಗಳ ಹಿಂದೆ ಮನೆಗೆ ಬಾಲಕಿಯನ್ನ ಕರ್ಕೊಂಬಂದ್ರು ಸೋನು. ಅದಾದ್ಮೇಲೆ ಕಟ್ ಮಾಡಿದ್ರೆ 6 ತಿಂಗಳ ಹಿಂದೆ ಮನೆಗೆ ಬಾಲಕಿ ಸೋನು ಶ್ರೀನಿವಾಸ್ ಗೌಡರು ಕರ್ಕೊಂಬಂದ್ರು. ನಂತರ ಮಾರ್ಚ್ 1ನೇ ತಾರೀಕು ರಾಯಚೂರಿಗೆ ಸೋನು ಶ್ರೀನಿವಾಸ್ ಗೌಡ ಭೇಟಿ ಕೊಡ್ತಾರೆ. ಬೆಳೆದಿರುವಂತಹ ಬೆಳವಣಿಗೆ ಇವೆಲ್ಲವೂ ಕೂಡ ಬಾಲಕಿಗೆ ಒಳ್ಳೆಯ ಎಜುಕೇಶನ್ ಕೊಡಿಸೋದಾಗಿ ಅವ್ರು ಹೇಳ್ತಾರಂತೆ. ನಾನು ಒಳ್ಳೆ ಎಜುಕೇಶನ್ ಕೊಡ್ತೀನಿ, ಡೋಂಟ್ ವರಿ, ಚೆನ್ನಾಗಿ ನೋಡ್ಕೋತೀನಿ. ಅಫ್ಕೋರ್ಸ್ ಒಳ್ಳೆ ಭಾವನೆ ಅದು, ತಪ್ಪೇನಿಲ್ಲ. ಪೋಷಕರ ಒಪ್ಪಿಗೆಯ ಮೇರೆಗೆ, ಐ ರಿಪೀಟ್, ಪೋಷಕರ ಒಪ್ಪಿಗೆಯ ಮೇರೆಗೆ, ಗೊತ್ತಿಲ್ಲ ಇದನ್ನ ಆಮೇಲೆ ಅವರು ಡಿನೈನ್ ಮಾಡ್ತಾರ ಅಕ್ಸೆಪ್ಟ್ ಮಾಡ್ತಾರಂತ, ಒಪ್ಪಿಗೆಯ ಮೇರೆಗೆ ಬಾಲಕಿಯನ್ನ ಕರ್ಕೊಂಬಂದ್ರು ಸೋನು ಶ್ರೀನಿವಾಸ್ ಗೌಡ ಅಂತೆ. ನೆಕ್ಸ್ಟ್ ಮಾರ್ಚ್ 16ನೇ ತಾರೀಕು ಬಾಲಕಿಯ ಜೊತೆ ಫಸ್ಟ್ ವಿಡಿಯೋ ಪೋಸ್ಟ್ ಮಾಡ್ತಾರೆ, ಒಂದು ವೈರಲ್ ಆಗುತ್ತೆ. ಅದು ಮಾರ್ಚ್ 16ನೇ ತಾರೀಕು. ಇವತ್ತೆಷ್ಟು? ಮಾರ್ಚ್ 24ನೇ ತಾರೀಕು. ಇವತ್ತು 16, 26 ಅಂದರೆ 8 ದಿನಗಳ ಹಿಂದೆ ನಡೆದಂಥ ಬೆಳವಣಿಗೆ ಇದು. 8 ದಿನಗಳ ಹಿಂದೆ ನಡೆದಂಥ ಬೆಳವಣಿಗೆ ಇದು. ಅದಾದ್ಮೇಲೆ ಅಪಾರ್ಟ್ಮೆಂಟ್ನಲ್ಲಿ ಬಾಲಕಿಯ ಜೊತೆ ಸೋನು ಶ್ರೀನಿವಾಸ್ ಗೌಡ ಅವರು ವಿಡಿಯೋ ಮಾಡ್ತಾರೆ. ಅಪಾರ್ಟ್ಮೆಂಟ್ನಲ್ಲಿ, ಅವರಿದ್ದಂಥ ಅಪಾರ್ಟ್ಮೆಂಟ್ ಅದು. ಬಾಲಕಿಯ ಜೊತೆ ನಿತ್ಯ ವಿಡಿಯೋ ಮಾಡ್ತಿದ್ರು ಸೋನು ಶ್ರೀನಿವಾಸ್ ಗೌಡ ಅವರು. ದಿಸ್ ಇಸ್ ದ ಪಾಯಿಂಟ್. ಪ್ರಚಾರಕ್ಕೆ ಬಳಸ್ಕೊಂಡ್ರು ಅನ್ನೋ ಆರೋಪ ಅವ್ರ ಮೇಲಿದೆ. ಈಗ ಬಾಲಕಿಯ ಜೊತೆ ನಿತ್ಯ ವಿಡಿಯೋವನ್ನ ಮಾಡ್ತಾ ಇದ್ರಂತೆ ಸೋನು ಶ್ರೀನಿವಾಸ್ ಗೌಡ ಅವರು. ಮಾರ್ಚ್ 22ನೇ ತಾರೀಕು ಸೋನು ಶ್ರೀನಿವಾಸ್ ಗೌಡ ವಿರುದ್ಧ FIR ದಾಖಲಾಗುತ್ತೆ. ಇಮಿಡಿಯೇಟ್ ಆಗಿ ಅರೆಸ್ಟ್ ಆಗ್ತಾರೆ. ಜಸ್ಟ್ 2 ಡೇಸ್ ಬ್ಯಾಕ್. ಇವತ್ತು 24, 2 ದಿನಗಳ ಹಿಂದೆ ಅವರು ವಿಡಿಯೋ ಮಾಡ್ತಾರೆ. 22ನೇ ತಾರೀಕು ಅವ್ರ ವಿರುದ್ಧ FIR ದಾಖಲಾಗುತ್ತೆ. ಇಮಿಡಿಯೇಟ್ ಆಗಿ ಸೋನು ಶ್ರೀನಿವಾಸ್ ಗೌಡ ಅರೆಸ್ಟ್ ಆಗ್ತಾರೆ. ನೆಕ್ಸ್ಟ್ ಬ್ಯಾಡರಹಳ್ಳಿ ಪೊಲೀಸರಿಂದ ಸೋನು ಶ್ರೀನಿವಾಸ್ ಗೌಡ ಅವ್ರನ್ನ ವಿಚಾರಣೆ ಮಾಡ್ತಾರೆ. ನೆಕ್ಸ್ಟ್ ಸೋನು ಶ್ರೀನಿವಾಸ್ ಗೌಡ ಬಳಿ ಇದ್ದಂಥ ಬಾಲಕಿಯನ್ನ ರಕ್ಷಣೆ ಮಾಡಿಕೊಡ್ತಾರೆ. CWC ಕರ್ಕೊಂಡೋದ್ರು. CWC ಅವರು ಕರ್ಕೊಂಡೋದ್ರು. ಆಸ್ ಯೂಶುವಲ್ ಪ್ರೊಸೀಜರ್ ಅದೇ ನಡೆಯೋದು. ಸೋನು ಶ್ರೀನಿವಾಸ್ ಗೌಡ ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಪೊಲೀಸರು. ತದನಂತರ ಅವತ್ತೇ ನಡೆಯುತ್ತಿದ್ದೆಲ್ಲವೂ ಕೂಡ ಸೋನು ಶ್ರೀನಿವಾಸ್ ಗೌಡ ಅವರನ್ನ 4 ದಿನ ಖಾಕಿ ವಶಕ್ಕೆ ಕೊಡುತ್ತೆ ಕೋರ್ಟ್. 4 ದಿನ ಅಂದರೆ ಪೊಲೀಸ್ ಕಸ್ಟಡಿ. 4 ದಿನ ಖಾಕಿ ವಶಕ್ಕೆ ಕೊಟ್ಟು ಆದೇಶವನ್ನ ಹೊರಡಿಸ್ತಾರೆ. 22 ಕೊಟ್ಟರೆ 23, 24, 25, 26 ಅಂದರೆ ಮುಂದಿನ ಮಂಗಳವಾರ ತನಕ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಸೋನು ಶ್ರೀನಿವಾಸ್ ಗೌಡ ಅವರು. ಇವತ್ತು ರಾಯಚೂರಿಗೆ ಕರ್ಕೊಂಬಂದು ಸ್ಥಳ ಮಹಾಜರನ್ನ ಮಾಡ್ತಿದ್ದಾರೆ. ಇವತ್ತು ಈ ಕ್ಷಣ ರಾಯಚೂರಿನ ಮಸ್ಕಿ ತಾಲೂಕಿನ ಕಾಚಾಪುರ್ ಅನ್ನುವ ಗ್ರಾಮ, ಬಲಭಾಗದ ದೃಶ್ಯ. ಇವತ್ತು ಬೆಳಗ್ಗೆ ಅವ್ರ ಮನೇಲಿ ಏನಾಯ್ತು ತೋರಿಸ್ತೀವಿ. ಆ ಮನೇಲಿದ್ದವರು ವಿಸ್ತಾರ ನ್ಯೂಸ್ ಸ್ಟುಡಿಯೋಲಿದ್ದಾರೆ. ಇದು ಬೆಳಗಿನ ಎಕ್ಸ್ಕ್ಲೂಸಿವ್ ದೃಶ್ಯ. ಬಿಗ್ ಬಾಸ್ ಖ್ಯಾತಿಯ ಆರೋಪವನ್ನ ಎದುರಿಸ್ತಾ ಇರುವಂತಹ ಸೋನು ಶ್ರೀನಿವಾಸ್ ಗೌಡ ಅವರನ್ನ ಪೊಲೀಸರು ಸ್ಥಳ ಮಹಾಜರು. ಇದೇ ಮನೆಗೆ ಬಂದಿದ್ದ ನೀವು, ಇದೇ ಮನೆಯಲ್ಲಿ ಮಗುನ ಕರ್ಕೊಂಡ್ಬಂದಿದ್ದ ನೀವು, ಎಷ್ಟೊತ್ತಿಗೆ ಬಂದಿದ್ರಿ, ಯಾವತ್ತು ಬಂದಿದ್ರಿ, ಏನಾಯ್ತು, ಇದೆಲ್ಲ ಪ್ರೊಸೀಜರ್ ನಡೆಯುತ್ತೆ. ಆ ಪ್ರೊಸೀಜರ್ನ ನೀಟಾಗಿ ಸ್ಥಳ ಮಹಾಜರು ಮಾಡಿ ಶೂಟ್ ಮಾಡ್ಕೋತಾರೆ. ಯಾವುದೇ ಪ್ರಕರಣ, ಕೊಲೆ ಆಗಲಿ, ಸುಲಿಗೆ ಆಗಲಿ, ಯಾವುದೇ ಅತ್ಯಾಚಾರ ಏನೇ ಆಗಲಿ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡೇ ಮಾಡ್ತಾರೆ ಆರೋಪಿಯನ್ನ ಕರ್ಕೊಂಡ್ಬಂದು. ಅದೇ ಥರ ಈ ಆರೋಪವನ್ನು ಎದುರಿಸ್ತಾ ಇರುವಂತಹ ಬಿಗ್ ಬಾಸ್ ಖ್ಯಾತಿಯ ಸೋನು ಶ್ರೀನಿವಾಸ್ ಗೌಡ ಅವ್ರನ್ನ ಮಸ್ಕಿ ತಾಲೂಕಿನ ರಾಯಚೂರು ಜಿಲ್ಲೆಯ ಕಾಚಾಪುರ್ ಗ್ರಾಮ, ಆ ಗ್ರಾಮದ ಮುದ್ದಪ್ಪ ಮತ್ತು ರಾಜೇಶ್ವರಿ ದಂಪತಿಗಳ ಈ ಮನೆಗೆ ಸೋನು ಶ್ರೀನಿವಾಸ್ ಗೌಡನ ಕರ್ಕೊಂಡ್ ಬರ್ತಾರೆ. ಇದೇ ಮನೆಗೆ 6 ತಿಂಗಳ ಹಿಂದೆ ಆ ಸೋನು ಶ್ರೀನಿವಾಸ್ ಗೌಡ ಬಂದಿದ್ರಂತೆ, ಆ ಮಗುವನ್ನ ಕರ್ಕೊಂಬಂದ್ರಂತೆ ಅನ್ನುವ ಮಾತಿದೆ. ಗೊತ್ತಿಲ್ಲ, ಆಮೇಲೆ ಹೇಳ್ತಾರೆ ಅವ್ರು. ನಂಗೆ ನಾನು ಕೇಳಿಸ್ಕೊಂಡಿರೋದು ಬೇರೆಯವರಿಂದ, ಹಾಗಾಗಿ ಅಂತಿದ್ದೀನಿ. ತದನಂತರ ಪೋಷಕರು ಹೇಳಿದ್ರೆ ಅಲ್ಲಿ ಕನ್ಫರ್ಮ್ ಆಗುತ್ತೆ. ಸೊ ಐ ಆಮ್ ಜಸ್ಟ್ ವೈಟಿಂಗ್. ಪೋಷಕರು ಈಗಾಗಲೇ ಸೆಟ್ಲ್ ಆಗಿದ್ದಾರೆ, ಅವ್ರ ಜೊತೆ ಮಾತುಕತೆ ನಡೆಸ್ತೀನಿ ನಾನು. ಈಗ ಸೋನು ಶ್ರೀನಿವಾಸ್ ಗೌಡ ಅವರು ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕು ಕಾಚಾಪುರ್ ಗ್ರಾಮ ಅವ್ರ ಮನೆಗೆ ಹೋಗಿದ್ದಾರೆ. ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್, ವಿಡಿಯೋ ಶೂಟ್ ಎಲ್ಲ ನಡೀತಾ ಇದೆ. ಆ ದೃಶ್ಯವನ್ನು ಕೂಡ ವಿಸ್ತಾರ ನ್ಯೂಸ್ನಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇದು ಸ್ಪಾಟ್ ಇನ್ಸ್ಪೆಕ್ಷನ್.
ಸ್ಥಳ ಮಹಜರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.